ಮಕ್ಕಳಿಗೆ ನೀಡುವ ಬಿಸಿ ಊಟದ ಅಕ್ಕಿ ಪ್ಯಾಕೆಟ್ಗಳನ್ನು ಕದ್ದು ಸಿಕ್ಕಿ ಬಿದ್ದಿದ್ದಾಳೆ ಮುಖ್ಯೋಪಾಧ್ಯಾಯಿನಿ ಡಾಕ್ಟರ್ ಮಂಜುಳಾ. ಹೌದು, ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಅತಿ ಕಡು ಬಡವರಿದ್ದಾರೆ. ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಕೆಲಸಕ್ಕೆ ಹೋಗ್ತಾರೆ. ಮಕ್ಕಳು ಮಧ್ಯಾಹ್ನ ಶಾಲೆಯಲ್ಲಿ ಬಿಸಿ ಊಟವನ್ನು ಸೇವಿಸ್ತಾರೆ ಎನ್ನುವಂಥ ನಂಬಿಕೆಯ ಮೇಲೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಮಕ್ಕಳಿಗೆ ಊಟವನ್ನು ನೀಡಬೇಕಾದ ಮುಖ್ಯೋಪಾಧ್ಯಾಯಿನಿ ಮಕ್ಕಳಿಗೆ ಬಂದಿರುವ ಬಿಸಿ ಊಟದ ಅಕ್ಕಿ ಪ್ಯಾಕೆಟ್ಗಳನ್ನು ಕದ್ದು ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಈಗ ಅದು ವಿಡಿಯೋ ವೈರಲ್ ಆಗಿದೆ. ಅಕ್ಕಿಯನ್ನು ಕದ್ದು ಸಾಗಿಸುವಂಥ ಸಂದರ್ಭದಲ್ಲಿ ಗ್ರಾಮದ ಯುವಕರು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಬೈಕ್ನಲ್ಲಿ ಸಾಗಿಸ್ತಾ ಇದ್ದ ಅಕ್ಕಿಯನ್ನು ಹಿಡಿದಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಮ್ಮ ಈ ಒಂದು ಕಾರ್ಯವನ್ನು ಮಾಡಿದವಳು. ಶನಿವಾರ ಸಂಜೆ 4:30 ಸಮಯದಲ್ಲಿ ಸುಮಾರು ನಡೆದ ಘಟನೆ ಇದು. 4 ಪ್ಯಾಕೆಟ್ ಬಿಸಿ ಊಟದ ಅಕ್ಕಿಯನ್ನು ಗ್ರಾಮದ ನೀರಗಂಟೆ ಬೈಕ್ನಲ್ಲಿ ಸಾಗಿಸಲಾಗ್ತಾ ಇದ್ದು, ಇದನ್ನು ನೋಡಿದ ಗ್ರಾಮದ ಯುವಕರು ಬಂದು ಆ ಒಂದು ವಿಡಿಯೋನ ಸೆರೆ ಹಿಡಿದಿದ್ದಾರೆ. ಗ್ರಾಮದ ಯುವಕರ ಕೈಗೆ ಈ ಮುಖ್ಯೋಪಾಧ್ಯಾಯಿನಿ ಸಿಕ್ಕಿ ಬಿದ್ದಾಳೆ. ಈಗ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕದ್ದು ಸಾಗಿಸುವ ಅಕ್ಕಿಯನ್ನು ಮತ್ತು ಶಾಲೆ ಗೋದಾಮಿಗೆ ಯುವಕರು ಸೇರಿಸಿದ್ದಾರೆ. ಮುಖ್ಯ ಶಿಕ್ಷಕಿ ಮಂಜುಳಮ್ಮಗೆ ತರಾಟೆಯನ್ನು ತೆಗೆದುಕೊಂಡರು. ಶಿಕ್ಷಕರಿಗೆ ಮಕ್ಕಳ ಊಟ ಮಾಡುವ ಅಕ್ಕಿಯೇ ಬೇಕೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇನ್ನು ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕೂತಿದೆ ಅನ್ನುವುದು ಕೂಡ ಇಲ್ಲಿ ವಿಪರ್ಯಾಸ. ಯಾಕಂದ್ರೆ ಇದು ಸರ್ಕಾರಿ ಪ್ರೌಢಶಾಲೆಯ SDMC ಅಧ್ಯಕ್ಷ ಹನುಮಂತಪ್ಪ ಅವರು ಮಾತನಾಡಿದ್ರು. ಮುಖ್ಯೋಪಾಧ್ಯಾಯಿನಿ ಡಾಕ್ಟರ್ ಮಂಜುಳಾ ಮೇಡಮ್ ಅವರು ಬೇರೆ ಕಡೆ ವರ್ಗಾಯಿಸಿ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ಇನ್ನಾದರೂ ಶಿಕ್ಷಣ ಇಲಾಖೆ ಇಂತಹ ಪ್ರಕರಣಗಳನ್ನು ಭೇದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಕ್ಕಿ ಬೀಲು ನೀವು ಕಳಿಸಿವ ಅಲ್ಲಿ ಕೇಳ ನೀವು ತಂದಾಕ್ತೀರಾ ಮೇಡಮ್? ಏನ್ ಮೇಡಮ್, ನಿಮ್ಮ ಮನೆಯಿಂದ ತಂದಾಕ್ತೀರಾ? ಕಮ್ಮಿ ಬಿದ್ರೆ ಇವ್ರು ತಂದಾಕಿದಾರಂತ ಬರ್ರಿ. ಅದೇ ನಿಮ್ಮ ಅಡ್ಗೆ ಪಟ್ಟಿ ಹೇಳ್ತಿದ್ದಾರೆ. ಬನ್ನಿ, ಇಲ್ಲಿ ಲೈಟ್ ಹಾಕ್ರಿ, ಒಳಗೆ ಲೈಟ್ ಹಾಕ್ರಿ. ಸರಿ, ನಿಮ್ಮ ಮನೆಯಿಂದ ಹೆಂಗ್ ತಂದಾಕಿರ ನಮಗೆ ಅದನ್ನು ಒಂದು ಪ್ರೂಫ್ ಕೊಡಿ.